ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 36ನೇ ಪ್ರಶ್ನೆ. ನಾವು ನಮ್ಮ ಸುತ್ತಲಿನ ವಸ್ತುಗಳನ್ನು ಹೇಗೆ ನೋಡುತ್ತೇವೆ? ವಿವರಿಸಿ. ವಸ್ತುವಿನಿಂದ ಪ್ರತಿಫಲಿಸಿದ ನಂತರ ಬೆಳಕು ಕಣ್ಣುಗಳ ಮಸೂರಗಳ ಮೇಲೆ ಪತನಗೊಳ್ಳುತ್ತದೆ. ಮಸೂರವು ಅಕ್ಷಿಪಟಲದ ಮೇಲೆ ಆ ಬೆಳಕನ್ನು ಕೇಂದ್ರೀಕರಿಸಿದಾಗ ವಸ್ತುವಿನ ಬಿಂಬ ಮೂಡುತ್ತದೆ. ಇದರಿಂದ ನಾವು ವಸ್ತುವನ್ನು ನೋಡಬಹುದು. ಇಲ್ಲಿ ಯಾವುದೇ ವಸ್ತುವಿನಿಂದ, ಈಗ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂತ ಇಟ್ಕೊಳ್ಳುವ ಈ ಸೇಬುಹಣ್ಣಿನ ಮೇಲೆ, ಇದರಿಂದ ಪ್ರತಿಫಲಿಸಿದಂತಹ ಬೆಳಕು ಕಣ್ಣು ಪಾಪೆಯನ್ನ ಎಲ್ಲಿ ಹೋಗ್ತದೆ? ಮಸೂರಕ್ಕೆ ಹೋಗ್ತದೆ. ಮಸೂರ ಏನ್ ಮಾಡ್ತಾ ಇದೆ? ಅಕ್ಷಿಪಟಲದ ಮೇಲೆ ಬೆಳಕನ್ನ ಕೇಂದ್ರೀಕರಿಸ್ತಾ ಇದೆ. ಅಕ್ಷಿಪಟಲದಲ್ಲಿ ಏನಿರ್ತದೆ? ನರಕೋಶಗಳಿರ್ತವೆ, ಶಂಕು ಕೋಶಗಳು, ಕಂಬಿ ಕೋಶಗಳು ಅಂತ ಹೇಳ್ತೀವಿ. ಇವು ಆ ಸಂವೇದನೆಯನ್ನ ದೃಷ್ಟಿನರ ಕಲಿಸಿ ದೃಷ್ಟಿನರ ಮೆದುಳಿಗೆ ತಲುಪಿಸ್ತದೆ. ನಾವು ವಸ್ತುವನ್ನ ಯಾವಾಗ ನೋಡ್ತೀವಿ? ಅಕ್ಷಿಪಟಲದ ಮೇಲೆ ಬೆಳಕನ್ನು ಕೇಂದ್ರೀಕರಿಸಿದಾಗ ನಾವು ವಸ್ತುವಿನ ಬಿಂಬವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ವಸ್ತುವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಕ್ಷಿಪಟಲದಲ್ಲಿರುವ ನರಕೋಶಗಳು ಗ್ರಹಿಸಿದ ಸಂವೇದನೆಗಳನ್ನು ದೃಷ್ಟಿನರದ ಮೂಲಕ ಮೆದುಳಿಗೆ ಕಳಿಸುತ್ತವೆ. ಇಲ್ಲಿರುವಂತಹ ಸಂವೇದನಾ ಕೋಶಗಳೇನಿರ್ತವೆ, ಈ ಸಂವೇದನೆಗಳನ್ನ ದೃಷ್ಟಿನರದ ಮೂಲಕ ಮೆದುಳಿಗೆ ಕಳಿಸ್ತದೆ. ಮೆದುಳು ಅದು ಯಾವ ವಸ್ತು ಅನ್ನೋದನ್ನ ವಿಶ್ಲೇಷಿಸುತ್ತೆ. ಈ ರೀತಿಯಾಗಿ ನಾವು ವಸ್ತುವನ್ನ ನೋಡ್ತೇವೆ, ಆಮೇಲೆ ಗುರುತಿಸ್ತೇವೆ.